ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಸೀಸನ್ 12 ಇನ್ನೇನು ಕೊನೆಯ ಹಂತಕ್ಕೆ ಬಂದಿದೆ. ಇನ್ನೇನು ಹೆಚ್ಚು ದಿನಗಳ ಆಟವನ್ನು ಬಾಕಿ ಉಳಿಸ್ಕೊಂಡಿಲ್ಲ. ಹೆಚ್ಚು ಕಡಿಮೆ ಒಂದು 10 ದಿನದ ಆಟ ಅಷ್ಟೇ ಬಾಕಿ ಇರುವಂಥದ್ದು. 10 ದಿನದ ಆಟ. ಈ 10 ದಿನದಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಏನೆಲ್ಲ ಆಗ್ತದೆ ಅನ್ನೋದನ್ನು ನಾವು ನೀವು ಇಮ್ಯಾಜಿನ್ ಕೂಡ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಕೊನೆಯ ಕ್ಷಣದಲ್ಲಿ ಆಗುವಂತಹ ಚಿಕ್ಕದೊಂದು ಬದಲಾವಣೆ ಇಡೀ ಆಟಕ್ಕೆ ದೊಡ್ಡದೊಂದು ತಿರುವನ್ನೇ ಕೊಟ್ಟು ಬಿಡ್ಬೋದು. ಹೀಗಾಗಿ ಬಿಗ್ ಬಾಸ್ ಮನೆಯ ಆಟದ ರೀತಿ ನೀತಿಗಳ ಬಗ್ಗೆ ನಾವು ನೀವು ಏನು ಕೂಡ ಜಡ್ಜ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋದು ಸತ್ಯ. ಈಗ ಸದ್ಯಕ್ಕೆ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಪ್ರತಿಯೊಬ್ಬ ಸ್ಪರ್ಧಿಗಳದ್ದು ಟಾರ್ಗೆಟ್ ಏನು ಅಂತೇಳಿ ಕೇಳಿದ್ರೆ, ನಾವು ಗೆಲ್ಲಬೇಕು, ಅವರನ್ನು ಸೋಲಿಸಬೇಕು ಅನ್ನುವಂಥದ್ದು. ಅದಕ್ಕೋಸ್ಕರ ನಾನಾ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಆ ಪ್ರಯತ್ನಗಳಲ್ಲಿ ಕೆಲವರು ಗೆದ್ದರೆ ಕೆಲವರು ಸೋಲ್ತಾ ಇದ್ದಾರೆ. ಆರಂಭದಿಂದನೂ ಕೂಡ ಇದ್ದು ಜಯಿಸಬೇಕು ಅನ್ನುವಂತಹ ಒಂದು ಪಣವನ್ನು ತೊಟ್ಟಿರುವಂಥ ಸ್ಪರ್ಧಿಗಳು ಒಂದು ಕಡೆ ಆದರೆ, ವೈಲ್ಡ್ ಕಾರ್ಡ್ ಮೂಲಕ ಬಂದಂತಹ ಸ್ಪರ್ಧಿಯು ಕೂಡ ಗೆಲ್ಲಬೇಕು ಅನ್ನುವಂತಹ ಹಠವನ್ನು ತೊಟ್ಟಿರುವಂಥದ್ದು. ಇದರ ನಡುವೆ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಮಾತ್ರ ಬೇರೆಯದೇ ರೀತಿಯಾದಂಥ ಆಟವನ್ನು ಆಡ್ಕೊಂಡು ಹೋಗ್ತಾ ಇದ್ದಾನೆ. ತನ್ನದೇ ರೀತಿಯಾದಂಥ ಆಟದ ಮೂಲಕ ಇಡೀ ಕನ್ನಡಿಗರ ಹೃದಯವನ್ನು ಗೆಲ್ಲೋದು ಮಾತ್ರವಲ್ಲದೆ ಬಿಗ್ ಬಾಸ್ನ ವಿನ್ನರು ಕೂಡ ನಾನೇ ಅಂತೇಳಿ ಹೇಳ್ತಾ ಇದ್ದಾನೆ. ಆದರೆ ಇಲ್ಲವೇ ಇಲ್ಲ, ಬಿಗ್ ಬಾಸ್ನ ವಿನ್ನರ್ ಆಗಿ ಗಿಲ್ಲಿಯನ್ನು ಆಯ್ಕೆ ಮಾಡೋದಿಲ್ಲ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಎಲ್ಲೋ ಒಂದು ಕಡೆ ಈಗ ನಡೀತಿರುವಂತಹ ಕೆಲವೊಂದಷ್ಟು ಬೆಳವಣಿಗೆಗಳನ್ನು ನೋಡಿದ್ರೆ ಇದು ಸತ್ಯ ಅಂತಲೂ ಕೂಡ ಅನ್ನಿಸ್ತಿದೆ. ಗಿಲ್ಲಿಯನ್ನು ಯಾಕೋ ತುಂಬ ಉಪಯೋಗಿಸ್ತಿದ್ದಾರೆ. ಕೊನೆಗೆ ಆತನನ್ನು ಈ ವಿನ್ನರ್ ಅನ್ನುವಂತಹ ಅನೌನ್ಸ್ಮೆಂಟನ್ನು ಮಾಡದೆ ರನ್ನರ್ ಅಪ್ ಅಂತೇಳಿ ಘೋಷಣೆ ಮಾಡಿಬಿಡುವಂಥ ಸಾಧ್ಯತೆ ಸ್ಪಷ್ಟವಾಗಿ ಕಾಣಿಸ್ತಿದೆ. ಹಾಗಿದ್ದರೂ ಕೂಡ ಗಿಲ್ಲಿ ಗೆಲ್ಲಬೇಕು ಅಂತೇಳ್ಬಿಟ್ಟು ದೇವರ ಬಳಿ ಪ್ರಸಾದವನ್ನು ಕೇಳಿದಾಗ ದೇವರು ಕೊಟ್ಟಂತಹ ಉತ್ತರ ಅಥವಾ ದೇವರು ನೀಡಿದಂತಹ ಪ್ರಸಾದ ಹೇಗಿತ್ತು? ಗಿಲ್ಲಿ ವಿನ್ನರ್ ಆಗ್ತಾನೋ ಆಗಲ್ವಾ? ಇದರ ಬಗ್ಗೆ ಕ್ಲಾರಿಟಿಯನ್ನು ಕೊಡ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ, ಬಿಗ್ ಬಾಸ್ ಮನೆಯಲ್ಲಿರುವಂಥ ಅಷ್ಟೂ ಜನ ಸ್ಪರ್ಧಿಗಳು ಕೂಡ ತಮ್ಮದೇ ಆದಂಥ ಸ್ಟ್ರಾಟಜಿಗಳನ್ನು ಹಾಕ್ತಾನೆ ಇದ್ದಾರೆ. ಬಿಗ್ ಬಾಸ್ನಲ್ಲಿ ಹೇಗಾದರೂ ಮಾಡಿ ಟ್ರೋಫಿಯನ್ನು ಗೆಲ್ಲಬೇಕು ಅನ್ನೋಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಫೈನಲಲ್ಲಾದರೂ ಇರಬೇಕು, ಟಾಪ್ 5 ಸ್ಥಾನವನ್ನಾದರೂ ಕೂಡ ಗಳಿಸಬೇಕು ಅನ್ನೋದು ಕೆಲವರ ಲೆಕ್ಕಾಚಾರವಾದರೆ, ಟಾಪ್ 5, 6 ಎಲ್ಲ ಬೇಕಾಗಿಲ್ಲ. ಸಿಕ್ಕಿದ್ರೆ ನಂಬರ್ 1 ಸ್ಥಾನ, ಸಿಗದೇ ಇದ್ದರೆ ರನ್ನರ್ ಅಪ್ 2ನೇ ಸ್ಥಾನ, ಇಷ್ಟಾದರೂ ಕೂಡ ಸಿಗಲೇಬೇಕು ಅನ್ನುವಂಥದ್ದು ಸಾಕಷ್ಟು ಜನರ ಹಪಾಪಿತನ. ಈಗ ಬಿಗ್ ಬಾಸ್ ಮನೆಯಲ್ಲಿರುವಂಥ ಇಷ್ಟು ಜನರಲ್ಲಿ ಈಗ 8 ಜನ ಇದ್ದಾರೆ. 8 ಜನರಲ್ಲಿ ಇಬ್ಬರು ಈ ವಾರ ಹೊರಗಡೆ ಹೋದರೆ ಮುಂದಿನ ವಾರಕ್ಕೆ 6 ಜನ ಉಳಿತಾರೆ. ಫಿನಾಲೆ ವಾರಕ್ಕೆ 6 ಜನ ಉಳಿತಾರೆ. ಈ 6 ಜನರಲ್ಲಿ ಅಂತಿಮವಾಗಿ ಮತ್ತೆ ಇಬ್ಬರನ್ನ ಹೊರಗಡೆ ಕಳಿಸ್ತಾರೆ. ಆಗ 4 ಜನ ಉಳಿತಾರೆ. ಆ 4 ಜನರಲ್ಲಿ ನಿಜವಾದಂಥ ಸ್ಪರ್ಧೆ ಶುರುವಾಗ್ತದೆ. ಆ ನಿಜವಾದಂಥ ಸ್ಪರ್ಧೆಯಲ್ಲಿ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗ್ತದೆ. ಸದ್ಯಕ್ಕೆ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಗಿಲ್ಲಿ ನಟನ ಅಭಿಮಾನಿ ವರ್ಗ ತುಂಬಾ ಹಿರಿಯದಾಗ್ತದೆ. ಎಲ್ಲ ವರ್ಗದ ಜನರು ಕೂಡ ಅವರಿಗೆ ಅಭಿಮಾನಿಗಳಾಗಿದ್ದಾರೆ. ಸಾಮಾನ್ಯರಿಂದ ಹಿಡಿದು ಸೆಲೆಬ್ರಿಟಿಗಳವರೆಗೂ ಕೂಡ ಗಿಲ್ಲಿಗೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಅವರು ಕಪ್ ಗೆಲ್ಲಬೇಕು ಅಂತ ಹೇಳಿಬಿಟ್ಟು ಅಭಿಮಾನದಿಂದ ಮಾತುಗಳನ್ನು ಹೇಳ್ತಿದ್ದಾರೆ, ಓಟನ್ನು ಚಲಾಯಿಸ್ತಿದ್ದಾರೆ, ಜೊತೆಗೆ ಕೋರಿಕೆಯನ್ನು ಕೂಡ ಇಡ್ತಿದ್ದಾರೆ. ಈಗ ಈ ವಿಚಾರದಲ್ಲಿ ಪ್ರಸಾದವನ್ನು ಕೂಡ ಕೇಳಲಾಗಿದೆ. ದೇವರ ಮುಂದೆ ಹೂವನ್ನು ಅಂದರೆ ದೇವರಿಗೆ ಹೂವನ್ನು ಮುಡಿಸಿ ದೇವರ ಮುಂದೆ ನಿಂತು ಪ್ರಾರ್ಥನೆಯನ್ನು ಸಲ್ಲಿಸಿ ಪ್ರಸಾದ ಯಾವ ಕಡೆ ಬರುತ್ತೆ ಆ ರೀತಿ ಆಗುತ್ತೆ ಅನ್ನುವಂಥ ಒಂದು ನಂಬಿಕೆಯನ್ನು ಇಟ್ಕೊಂಡು ಪೂಜೆಯನ್ನು ಸಲ್ಲಿಸಲಾಗಿದೆ. ಈ ಸಂದರ್ಭದಲ್ಲಿ ಅಚ್ಚರಿ ಅನ್ನೋ ರೀತಿಯಲ್ಲಿ ಪ್ರಸಾದ ಬಂದಿದೆ. ಅದು ವೆರಿ ಶಾಕಿಂಗ್ ಮತ್ತು ವೆರಿ ಸರ್ಪ್ರೈಸಿಂಗ್ ಪ್ರಸಾದ ಅಂತಲೂ ಕೂಡ ಹೇಳ್ಬೋದು. ಯಾರೂ ಕೂಡ ನಿರೀಕ್ಷೆ ಮಾಡದಿರುವಂತಹ ಪ್ರಸಾದವೇ ಈ ಬಾರಿ ಬಂದಿದೆ ಅಂತಲೂ ಕೂಡ ಹೇಳ್ಬೋದು. ಹಾಗಾದರೆ ಯಾವುದು ಈ ಕ್ಷೇತ್ರ, ಇಲ್ಲಿಯ ಮಹತ್ವ ಏನು, ವಿಶೇಷತೆ ಏನು ನೋಡ್ತಾ ಹೋಗೋಣ ಬನ್ನಿ. ಗಿಲ್ಲಿ ನಟ ಹಾಸ್ಯ ಶೋಗಳ ಮೂಲಕ ಗಮನವನ್ನು ಸೆಳೆದಂತಹ ನಟ, ಹಲವಾರು ಸಿನಿಮಾಗಳಲ್ಲಿ ನಟಿಸಿರುವಂಥ ನಟ, ಪ್ರಾಪರ್ಟಿ ಕಾಮಿಡಿಯ ಮೂಲಕ ಎಲ್ಲರನ್ನ ನಗಿಸ್ತಿದ್ದಂತಹ ಗಿಲ್ಲಿ ನಟ ಬಿಗ್ ಬಾಸ್ಗೆ ಬಂದು ಬೇರೆಯದೇ ರೀತಿಯಲ್ಲಿ ಜನಪ್ರಿಯತೆಯನ್ನು ಪಡೆದ. ಇನ್ಸ್ಟಾಗ್ರಾಮ್ನಲ್ಲಿ ಕೇವಲ 1.5 ಲಕ್ಷ ಇದ್ದಂತಹ ಆತನ ಹಿಂಬಾಲಕರ ಸಂಖ್ಯೆ, ಫಾಲೋವರ್ಸ್ಗಳ ಸಂಖ್ಯೆ ಈಗ ಮಿಲಿಯನ್ ಸಮೀಪಿಸಿದೆ. ಈಗ ಮಿಲಿಯನ್ ಸಮೀಪ ಹೋಗ್ತಾ ಇದೆ. ಇನ್ನು ಅಭಿಮಾನಿಗಳು ಬಳಗ ಕೂಡ ದೊಡ್ಡದಾಗ್ತಿದೆ. ಇದಕ್ಕೆ ಉದಾಹರಣೆ ಅನ್ನೋ ರೀತಿಯಲ್ಲಿ ಈಗ ಗೆಲ್ಲುವಂಥ ಗಿಲ್ಲಿಗೆ ನಾನಾ ರೀತಿಯಾದಂಥ ಪ್ರಯತ್ನಗಳನ್ನು ಮಾಡೋದ್ರ ಜೊತೆಗೆ ಈಗ ದೇವರ ಮುಂದೆ ಪ್ರಸಾದವನ್ನು ಕೂಡ ಕೇಳಲಾಗಿದೆ. ಕೋಟಹಳ್ಳಿ ಶನಿ ಕ್ಷೇತ್ರದಲ್ಲಿ ಅಭಿಮಾನಿಗಳು ಪ್ರಸಾದವನ್ನು ಕೇಳಿದ್ದಾರೆ ಅನ್ನೋದು ವಿಶೇಷ. ಇಲ್ಲಿರುವಂತಹ ಶನಿ ಮಹಾತ್ಮ ದೇವರು ಈ ರೀತಿಯಾದಂತಹ ಅಚ್ಚರಿಯ ಪವಾಡಗಳಿಗೆ ಸಾಕ್ಷಿಭೂತ. ಹೀಗಿರುವಂಥ ದೇವರ ಬಳಿ ಗಿಲ್ಲಿ ಗೆಲ್ಲೋದಾದರೆ ಪ್ರಸಾದವನ್ನು ಕೊಡುವಂತಲೂ ಕೂಡ ಕೇಳಿದ್ದಾರೆ. ಆ ಸಂದರ್ಭದಲ್ಲಿ ಅರ್ಚಕರು ಇಟ್ಟಂತಹ ಅಥವಾ ಅರ್ಚಕರು ದೇವರಿಗೆ ಮುಡಿಸಿದಂತಹ ಅಷ್ಟೂ ಪ್ರಸಾದವನ್ನು ಕೂಡ ಕೆಳಗಡೆ ಹಾಕೋದ್ರ ಮೂಲಕ ಇಲ್ಲಿ
ನಡೆಸಿಕೊಡ್ತೀನಿ, ಗೆಲ್ತಾನೆ ಅನ್ನುವಂತಹ ಭರವಸೆಯನ್ನು ಈ ದೇವರು ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗಿದೆ. ಅಂದರೆ ಗಿಲ್ಲಿ ಗೆಲ್ಲಬೇಕು ಅನ್ನೋದು ಅಭಿಮಾನಿಗಳ ಕೋರಿಕೆ. ಅವರ ಗಿಲ್ಲಿಗೆ ಇಲ್ಲಿ ಏನೂ ಕೂಡ ಆಗಬಾರ್ದು ಅನ್ನುವಂಥದ್ದು ಇವರ ಬೇಡಿಕೆ. ಹೀಗಾಗಿ ಸಾಕಷ್ಟು ಆಸೆಯನ್ನು ಇಟ್ಕೊಂಡಿದ್ದಾರೆ. ಅದನ್ನು ನಡೆಸಿಕೊಡಮ್ಮ ಅಂತ ಹೇಳ್ಬಿಟ್ಟು ಅರ್ಚಕರು ದೇವರ ಮುಂದೆ ಕೇಳ್ತಾರೆ. ಆ ಸಂದರ್ಭದಲ್ಲಿ ಬಲಭಾಗದಿಂದ ಹೂವು ಬಿದ್ದಿದೆ. ಅದು ಯಾವ ರೀತಿ ಬಿದ್ದಿದೆ ಅನ್ನೋದನ್ನು ಬಹುಶಃ ಈ ದೃಶ್ಯಾವಳಿಗಳಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಇದು ಶುಭ ಸೂಚನೆ ಅನ್ನೋದು ಇಲ್ಲಿ ಅರ್ಚಕರು ಕೂಡ ಹೇಳುವಂಥದ್ದು, ಫ್ಯಾನ್ಸ್ ಕೂಡ ಹೇಳುವಂಥದ್ದೇ. ಗಿಲ್ಲಿ ಅವರು ಹೆಚ್ಚು ಗಮನವನ್ನು ಸೆಳೆಯೋದಕ್ಕೆ ಅಶ್ವಿನಿ ಹಾಗೂ ಜಾನ್ವಿ ಕಾರಣ. ಸುಖ ಸುಮ್ಮನೆ ರಕ್ಷಿತನ ಕೆಣಕಿದ್ರು. ಆ ಬಳಿಕ ಗಿಲ್ಲಿ ನಟ ಅವರಿಗೆ ತಿರುಗೇಟನ್ನು ಕೊಟ್ಟರು. ಇದರಿಂದ ಅವರ ಹೆಸರು ಗಮನ ಸೆಳೀತು. ಏಟಿಗೆ ತಿರುಗೇಟು ಕೊಡೋದಕ್ಕೆ ಗಿಲ್ಲಿ ಎತ್ತಿದ ಕೈ. ಇಷ್ಟೇ ಅಲ್ಲ, ಗಿಲ್ಲಿ ತಮ್ಮ ಹಾಸ್ಯದ ಮೂಲಕ ಎಲ್ಲರ ಹೃದಯವನ್ನು ಕೂಡ ಗೆದ್ದಿದ್ದಾರೆ. ಕೇವಲ ಹಾಸ್ಯದ ಮೂಲಕ ಹೃದಯವನ್ನು ಗೆಲ್ಲೋದು ಮಾತ್ರವಲ್ಲ, ಹಾಸ್ಯದ ಮೂಲಕ ಎದುರಾಳಿಗಳ ಬಾಯಿ ಮುಚ್ಚಿಸುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಅಂದರೆ ಎಲ್ಲೋ ಒಂದು ಕಡೆ ಗಿಲ್ಲಿಗೆ ಏನಾದರೂ ಸಮಸ್ಯೆಗಳಾಗ್ತಿದೆ ಅಂತ ಹೇಳಿದ್ರೆ ಅಲ್ಲಿ ತಕ್ಷಣಕ್ಕೆ ಧ್ವನಿ ಎತ್ತುವಂಥ ಗಿಲ್ಲಿ ಆ ಸಮಸ್ಯೆಯಿಂದ ಹೇಗೆ ಬಚಾವಾಗಬೇಕು ಅನ್ನೋದನ್ನು ಕೂಡ ನೋಡ್ತಾನೆ. ಅಷ್ಟು ಮಾತ್ರವಲ್ಲ, ಯಾವುದೇ ರೀತಿಯಾದಂಥ ಟಾಸ್ಕ್ನಲ್ಲೂ ಕೂಡ ತನಗೆ ಆಗದಿದ್ರೂ ಕೂಡ ಆಟ ಆಡುವಂಥ ಪ್ರಯತ್ನವನ್ನಂತೂ ಮಾಡ್ತಾನೆ. ಈಗ ಮೊನ್ನೆ ನಡೆದಂಥ ಟಾಸ್ಕ್ನಲ್ಲೂ ಕೂಡ ಹಾಗೆ ಸ್ವಲ್ಪ ಅಂತರದಲ್ಲಿ ಸೋತಿರುವಂಥದ್ದು, ಕೇವಲ ಒಂದೇ ಒಂದು ಬಾಲ್ನಲ್ಲಿ ಆತ ಸೋತಿರುವಂಥದ್ದು. ಅದೇ ಕೆಲವೊಂದು ಸಲ ಓವರ್ ಕಾನ್ಫಿಡೆನ್ಸ್ ಏನು ಮಾಡುತ್ತೆ, ಈ ರೀತಿ ಕುಗ್ಗಿ ಹೋಗುವಂತೆ ಮಾಡಿಬಿಡುತ್ತೆ. ಬಟ್ ವಾಟ್ ಎವರ್, ಸದ್ಯಕ್ಕಂತೂ ಎಲ್ಲರೂ ಕೂಡ ನಾರ್ಮಲ್ ಇದೆ ಅನ್ನೋದು ಕೂಡ ಒಂದು ನೆಮ್ಮದಿಯ ಸಂಗತಿ, ಒಂದು ವಿಚಾರ. ಇನ್ನು ಎರಡನೇ ವಿಚಾರ, ಗಿಲ್ಲಿ ಈಗ ಆಡ್ತಿರುವಂಥ ರೀತಿ ಮತ್ತು ಗಿಲ್ಲಿ ಹೋಗ್ತಿರುವಂಥ ರೀತಿ ವೇಗವನ್ನು ನೋಡಿದ್ರೆ ಬಿಗ್ ಬಾಸ್ ಮನೆಯಿಂದ ಟ್ರೋಫಿಯನ್ನು ಪಡೆಯದೆ ಆತ ಹೊರಗಡೆ ಹೋಗುವಂಥ ಚಾನ್ಸಸ್ ಇಲ್ಲ. ಒಂದು ವೇಳೆ ಗಿಲ್ಲಿಗೆ ಈ ಸಂದರ್ಭದಲ್ಲಿ ಟ್ರೋಫಿಯನ್ನು ಕೊಡದೆ ಬೇರೆ ಯಾರಿಗಾದರೂ ಕೊಟ್ಟರೆ ಬಹುಶಃ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ, ಕಲರ್ಸ್ ವಾಹಿನಿಗೆ ಅತಿ ದೊಡ್ಡ ಕಪ್ಪು ಚುಕ್ಕೆ ಆಗೋದ್ರಲ್ಲಿ ಡೌಟೇ ಇಲ್ಲ. ಜೊತೆಗೆ ಸಾಕಷ್ಟು ಜನ ಉಗ್ರ ಹೋರಾಟದ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ಮೋಸ ಆಗಿದೆ ಅನ್ನೋದು ಓಪನ್ ಸೀಕ್ರೆಟ್ ಆಗಿಬಿಡುತ್ತೆ. ಹಾಗಾಗಿ ಆ ರೀತಿ ಮಾಡಬಾರ್ದು ಅನ್ನುವಂಥ ಮಾತುಗಳನ್ನು ಕೂಡ ಕೇಳಿ ಬರ್ತಿದೆ. ಬಟ್ ವಾಟ್ ಎವರ್, ಒಂದಂತೂ ಸತ್ಯ, ಇಲ್ಲಿ ಯಾರನ್ನು ಗೆಲ್ಲಿಸ್ಬೇಕು ಅಂತ ಇಲ್ಲಿ ಅಂದ್ಕೊಂಡಿರ್ತಾರೋ ಅವರನ್ನೇ ಗೆಲ್ಲಿಸ್ತಾರೆ, ಅದರಲ್ಲೇನು ಕೂಡ ಡೌಟ್ ಇಲ್ಲ. ಎರಡನೇ ವಿಚಾರ ಏನು ಅಂತ ಹೇಳಿದ್ರೆ, ಬಿಗ್ ಬಾಸ್ ಮನೆಯಲ್ಲಿರುವಂಥ ಅಷ್ಟು ಜನ ಸ್ಪರ್ಧಿಗಳಲ್ಲಿ ಗಿಲ್ಲಿನೇ ಯಾಕೆ ಫೇವರೇಟ್ ಅಂತ ಹೇಳಿ ಕೇಳಿದ್ರೆ, ಗಿಲ್ಲಿಯ ಆಟ ಆ ರೀತಿ ಇರ್ತದೆ. ಗಿಲ್ಲಿಯ ಜೊತೆಗೆ ಇದ್ದಂಥ ಸಂದರ್ಭದಲ್ಲಿ ಸಮಯ ಕಳೆಯೋದೇ ಗೊತ್ತಾಗೋದಿಲ್ಲ ಅನ್ನೋದು ಕೂಡ ಸಾಕಷ್ಟು ಜನರು ಹೇಳುವಂಥದ್ದು. ಹಾಗಾಗಿನೇ ಗಿಲ್ಲಿ ಇವತ್ತಿಗೂ ಕೂಡ ಬಿಗ್ ಬಾಸ್ ಮನೆ ಒಳಗಡೆ ಮತ್ತು ಹೊರಗಡೆ ಎರಡೂ ಕಡೆ ಕೂಡ ಫೇವರೇಟ್ ಆಗಿರುವಂಥದ್ದು. ತಮಾಷೆಯನ್ನು ತುಂಬ ಲೈಟಾಗಿ ಸ್ವೀಕರಿಸಿ ತಮಾಷೆಯನ್ನು ತಮಾಷೆಯಾಗಿ ಇಡುವಂತಹ ಕೆಲಸವನ್ನು ಈತ ಯಾವತ್ತೂ ಕೂಡ ಹಿಂದೆ ಬಿದ್ದು ಮಾಡಿಲ್ಲ ಅಂತ ಹೇಳಿ ಅಲ್ಲ, ಯಾವ ಪ್ರತಿ ಸಲವೂ ಕೂಡ ಮಾಡಿದೆ. ಹೀಗಾಗಿ ಈಗ ಸದ್ಯಕ್ಕಂತೂ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಅಷ್ಟೂ ಜನರ ಲೆಕ್ಕಾಚಾರ ಏನೋ ಗಿಲ್ಲಿನೇ ಗೆಲ್ಲೋದು ಅಂತೇಳಿ, ಹೊರಗಡೆ ಇರೋರ ಲೆಕ್ಕಾಚಾರ ಏನೋ ಅವ್ರ ಲೆಕ್ಕಾಚಾರನೂ ಕೂಡ ಗಿಲ್ಲಿನೇ ಗೆಲ್ಲೋದು ಅಂತೇಳಿ, ಅಂತಿಮವಾಗಿ ಏನಾಗುತ್ತೆ, ಈ ದೇವರ ಪ್ರಸಾದ, ಮೊನ್ನೆ ಹೇಳಿದಂತಹ ಗಿಣಿ ಭವಿಷ್ಯ ಎಲ್ಲದೂ ಕೂಡ ನಿಜವಾಗುತ್ತಾ ಇಲ್ವಾ ಅನ್ನೋದನ್ನು ಕಾದು ನೋಡಲೇಬೇಕು. ನಿಮಗೇನು ಅನಿಸುತ್ತೆ ಸ್ನೇಹಿತರೆ, ಗಿಲ್ಲಿಯ ಭವಿಷ್ಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.